ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅದರಲ್ಲಿ ಯೂನಿಟ್ 6 ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ಇದರ ಬಗ್ಗೆ ಗಮನಿಸ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ವಿದ್ಯಾರ್ಥಿಗಳೇ, ಡಿಗ್ನಿಟಿ ಆಫ್ ಲೇಬರ್ ನೋಡೋಣ ಏನು ಅಂಥೇಳಿ ಲೆಸನನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮತ್ತೊಮ್ಮೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾರ್ಮಿಕರ ಘನತೆ ಏನಿದೆ, ಯಾವ ರೀತಿ ಕೆಲಸ, ಪ್ರತಿಯೊಬ್ಬರು ಕೂಡ ಒಂದು ಕೆಲಸವನ್ನು ಮಾಡಲೇಬೇಕು ಅಲ್ವಾ. ಈಗ ಒಂದು ವಾರ್ಮ್ ಅಪ್ ಆ್ಯಕ್ಟಿವಿಟಿ ಇದೆ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೊಫೆಷನ್ಸ್. ವಿವಿಧ ರೀತಿಯ ಪ್ರೊಫೆಷನ್ಸ್ ಇದೆ. ಅದರಲ್ಲಿ ಟಾಸ್ಕ್ ಎ ನೋಡಿದ್ವಿ. ಈಗ ಟಾಸ್ಕ್ ಬಿ, ಯು ಮಸ್ಟ್ ಹ್ಯಾವ್ ಸೀನ್ ಯುವರ್ ಮದರ್ ಆ್ಯಂಡ್ ಫಾದರ್ ವರ್ಕ್ ಅಟ್ ಹೋಮ್ ಆ್ಯಂಡ್ ಔಟ್ಸೈಡ್. ದೇ ವರ್ಕ್ ಹಾರ್ಡ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್. ಮೇಕ್ ಎ ಲಿಸ್ಟ್ ಆಫ್ ದ ವರ್ಕ್ ಈಚ್ ಒನ್ ಡಸ್. ನಿಮ್ಮ ಪೇರೆಂಟ್ಸು ನಿಮಗೋಸ್ಕರ ದಿನವಿಡೀ ದುಡಿತಾ ಇರ್ತಾರೆ. ಯಾಕಂದರೆ ನನ್ನ ಮಗುವಿನ ಭವಿಷ್ಯ ಉಜ್ವಲವಾಗಲಿ, ಉತ್ತಮವಾಗಲಿ, ಅವನು ಸುಖವಾಗಿ ಬಾಳಲಿ, ಒಂದು ಉನ್ನತ ಘನತೆಯುಳ್ಳ ಕೆಲಸಕ್ಕೆ ಸೇರಿಕೊಳ್ಳಿ ಅಂಥೇಳಿ. ಈಗ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದನ್ನು ನೀವು ಮಾಡಬೇಕಾಗತ್ತೆ. ಮದರ್ ಫಾದರ್ ಯಾವ ರೀತಿ ನಿಮ್ಮದು ಕೆಲಸ ಮಾಡ್ತಾರೆ ಅದೇ ರೀತಿ. ಮೊದಲನೇದಾಗಿ ಒಂದನೇದು, ಒನ್ಸ್ ದೇರ್ ಲಿವ್ಡ್ ಎ ರಿಚ್ ಬಿಸ್ನೆಸ್ ಮ್ಯಾನ್. ಹಿ ಹ್ಯಾಡ್ ಎ ಲೇಜಿ ಸನ್. ದ ಫಾದರ್ ವಾಂಟೆಡ್ ಹಿಸ್ ಸನ್ to be hardworking and responsible. He wanted his son to realize the value of labor. ಎರಡನೇ ಪಾಯಿಂಟು, one day the father called his son and said, today I want you to go out and earn something, otherwise you won't be given food tonight. ಅದೇ ರೀತಿ ಒನ್ಸ್ ದೇರ್ ಲಿವ್ಡ್ ಎ ರಿಚ್ ಬಿಸ್ನೆಸ್. ಒಬ್ಬ ಬಿಸ್ನೆಸ್ ಮ್ಯಾನು, ಅವನು ಬಹಳ ಉತ್ತಮವಾದಂತಹ ಸಾಹುಕಾರ. ಹಿ ಹ್ಯಾಡ್ ಎ ಲೇಜಿ ಸನ್. ಅವನಿಗೊಬ್ಬ ಸೋಮಾರಿ ಮಗನಿದ್ದ. ಲೇಜಿ ಅಂದ್ರೇನು? ಸೋಮಾರಿ. ದ ಫಾದರ್ ವಾಂಟೆಡ್ ಹಿಸ್ ಸನ್ ಟು ಬಿ ಹಾರ್ಡ್ ವರ್ಕಿಂಗ್. ಆ ಫಾದರ್ ಏನು ಮಾಡಿದ್ರು, ತನ್ನ ಮಗ ಅವನು ಒಳ್ಳೆ ಕೆಲಸಗಾರನಾಗಲಿ ಅಂಥೇಳಿ, ಶ್ರಮ ಪಡಲಿ ಅಂಥೇಳಿ ಅವರು ಗಮನ ವಹಿಸ್ತಾ ಇದ್ರು. ಹಿ ವಾಂಟೆಡ್ ಹಿಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. ಅವ್ರು ಏನು ಮಾಡಿದ್ರು ಅಂದರೆ ತನ್ನ ಮಗ ತನ್ನ ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಿ ಅಂಥೇಳಿ ಅವರು ಆಸೆ ಪಡ್ತಾಯಿದ್ರು. ಒನ್ ಡೇ ದ ಫಾದರ್ ಕಾಲ್ಡ್ ಹಿಸ್ ಸನ್ ಆ್ಯಂಡ್ ಸೆಡ್, ಟುಡೇ ಐ ವಾಂಟ್ ಯು ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಇವತ್ತು ನೀನು ಹೋಗಿ ₹1 ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಅದರ್ವೈಸ್ ಯು ವಾಂಟ್ ಬಿ ಗಿವನ್ ಫುಡ್ ಟು ನೈಟ್. ನಿನಗೆ ಇವತ್ತು ಊಟಕ್ಕೆ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಈಗ ಮೂರನೇ ಪಾಯಿಂಟನ್ನು ಗಮನಿಸಿ. ದ ಲೇಜಿ ಬಾಯ್ was not used to doing any kind of work. This demand by his father scared him. He went crying to his mother. Her heart melted at the sight of tears in her son's eyes. She gave him a gold coin. In the evening, when the father asked him what he had earned, he showed the gold coin. The father asked him to throw it into the well in front of their house. The son did as he was told. The lazy boy was not used to doing any kind of work. ಅವನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ, ಸುಮ್ಮನೆ ತನ್ನ ಕಾಲಹರಣವನ್ನು ಮಾಡ್ತಾ ಇದ್ದ, ಸೋಮಾರಿ. ದಿಸ್ ಡಿಮ್ಯಾಂಡ್ ಬೈ ಹಿಸ್ ಫಾದರ್ ಸ್ಕೇರ್ಡ್ ಹಿಮ್. ಇವನ ಅವಸ್ಥೆ ನೋಡಿ ಫಾದರ್ಗೆ ಏನಾಯಿತು, ಹೆದರಿಕೆ ಆಯಿತು. ಹಿ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್. ಹರ್ ಹಾರ್ಟ್ ಮೆಲ್ಟೆಡ್ ಅಟ್ ದ ಸೈಟ್ ಆಫ್ ಟಿಯರ್ಸ್ ಇನ್ ಹರ್ ಸನ್ಸ್ ಐಸ್. ಶಿ ಗೇವ್ ಹಿಮ್ ಗೋಲ್ಡ್ ಕಾಯಿನ್. ಇವತ್ತು ನನಗೆ ಅಪ್ಪ ಹೋಗಿ ದುಡ್ಡನ್ನು ಒಂದು ಕಾಯಿನಾದರೂ ಸಂಪಾದನೆ ಮಾಡ್ಕೊಬರ್ಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದರೆ ನಿನಗೆ ಊಟ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ ದ ಈವ್ನಿಂಗ್ ವೆನ್ ದ ಫಾದರ್ ಆಸ್ಕ್ಡ್ ಹಿಮ್ ವಾಟ್ ಹಿ ಹ್ಯಾಡ್ ಅರ್ನ್ಡ್. ಇವತ್ತು ಬಂದು ಅಪ್ಪ ಕೇಳಿದಾಗ ಏನು ನೀನು ಸಂಪಾದನೆ ಮಾಡಿದೆ ಅಂತ ಕೇಳಿದಾಗ, ಹಿ ಶೋಡ್ ದ ಗೋಲ್ಡ್ ಕಾಯಿನ್. ಒಂದು ಚಿನ್ನದ ನಾಣ್ಯವನ್ನು ತೋರಿಸು. ಅದನ್ನು ಯಾರು ಕೊಟ್ಟಿದ್ದು? ಅಮ್ಮ ಕೊಡ್ತಾರೆ. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ it into the well in front of their house.
ವೆಲ್ ಅಂದರೆ ಒಂದು ಬಾವಿಯಲ್ಲಿ ಹೋಗಿ ಇದನ್ನು ಹಾಕು ಅಂತ ಹೇಳಿ ಅವ್ರ ಫಾದರ್ ಹೇಳ್ಕೊಡ್ತಾರೆ. ಅವನೇನು ಮಾಡ್ತಾನೆ, ತಂದೆ ಹೇಳಿದ ತಕ್ಷಣ ಅದನ್ನು ತೊಗೊಂಡು ಹೋಗಿ ಬಾವಿಗೆ ಹಾಕ್ತಾನೆ. 4ನೇ ಪಾಯಿಂಟ್ ನೋಡಿ. ದ ಫಾದರ್ ವಾಸ್ ಎ ಮ್ಯಾನ್ ಆಫ್ ವಿಸ್ಡಮ್. ಹಿ ಗೆಸ್ಡ್ ದಟ್ ದ ಗೋಲ್ಡ್ ಕಾಯಿನ್ ವಾಸ್ ಗಿವನ್ ಬೈ ಹಿಸ್ ವೈಫ್. ದ ನೆಕ್ಸ್ಟ್ ಡೇ ಹಿ ಸೆಂಟ್ ಹರ್ ಟು ಹರ್ ಪೇರೆಂಟ್ಸ್ ಹೌಸ್. ಹಿ ಆರ್ಡರ್ಡ್ ಹಿಸ್ ಸನ್ ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ಫಾದರಿಗೆ, ತಂದೆ ಗೊತ್ತಾಗತ್ತೆ, ಇವರು ಏನು ಗೆಸ್ ಮಾಡಿದ್ರು, ಈ ಗೋಲ್ಡ್ ಕಾಯಿನು ನನ್ನ ಹೆಂಡತಿ ಕೊಟ್ಟಿದ್ದಾಳೆ, ಅವರಮ್ಮ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅವ್ರನ್ನ ತನ್ನ ಪೇರೆಂಟ್ಸ್ ಹೌಸಿಗೆ ಕಳಿಸ್ತಾನೆ, ಗ್ರ್ಯಾಂಡ್ ಪೇರೆಂಟ್ಸ್ ಹೌಸಿಗೆ ಕಳಿಸಿ ಅಲ್ಲಿಂದ ನೀನು ಒಂದು ಕಾಯಿನನ್ನು ಅರ್ನ್ ಮಾಡಬೇಕು ಅಂತ ಹೇಳ್ತಾನೆ. ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್. ದಿಸ್ ಟೈಮ್ ದ ಸಿಸ್ಟರ್ ಗೇವ್ ಹಿಮ್ ಎ ರುಪಿ ಕಾಯಿನ್. ಈ ಸಲ ತಂಗಿ ಏನು ಮಾಡ್ತಾಳೆ, ಒಂದು ಗೋಲ್ಡ್ ಕಾಯಿನನ್ನು ಕೊಡ್ತಾಳೆ. ದ ಬಾಯ್ ಶೋಡ್ ಹಿಸ್ ಫಾದರ್ ದ ಕಾಯಿನ್. ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ದಟ್ ಕಾಯಿನ್ ಇಂಟು ದ ವೆಲ್. ದ ಸನ್ ಡಿಡ್ ಸೋ. ಮತ್ತೇನು ಮಾಡ್ತಾನೆ, ಅದನ್ನು ಬಾವಿಗೆ ಹಾಕು ಅಂತಾನೆ. ಅದನ್ನು ಹುಡುಗ ಹಾಕ್ತಾನೆ. ಇನ್ನೇ ಪಾಯಿಂಟ್ ನೋಡಿ. ದ ಫಾದರ್ ರಿಯಲೈಸ್ ದಟ್ ಎಟ್ ಅಗೇನ್ ಸಮ್ ಒನ್ ಹ್ಯಾಡ್ ಹೆಲ್ಪ್ ದ ಬಾಯ್. He sent his daughter back to her in-laws' house. He again asked his son to go out and earn something else. He would not be even super. ನೀನು ಹೋಗ್ಬಿಟ್ಟು ಯಾರ ಹತ್ರನೂ ದುಡ್ಡು ತೊಗೊಂಡೆ ಕೆಲಸ ಮಾಡು ಅಂತ ಹೇಳಿ ಹೇಳ್ತಾನೆ. ಆಗ ನೋಡುವ ಅವನೇನು ಮಾಡ್ತಾನೆ ಅಂತೇಳಿ. ಈಗ 6 ಪಾಯಿಂಟ್ ಒಂದಿದೆ ನೋಡಿ, ಗಮನಿಸಿ. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಟು ಹೆಲ್ಪ್ ದ ಬಾಯ್. ಯಾರು ಹೆಲ್ಪ್ ಮಾಡಬಾರ್ದು ಅಂತ ಹೇಳಿರ್ತಾನೆ ಮನೇಲಿ ಫಾದರ್. ಹಿ ವೆಂಟ್ ಟು ದ ಮಾರ್ಕೆಟ್ಗೆ ಹೋಗ್ತಾನೆ. He's in search of work. A shopkeeper offered him 2 rupees for carrying his bag to his house. The boy accepted the offer. He was sweating a lot by this time he finished the work. His feet were trembling and his neck and back were itching. ಹೋಗಿ ಒಂದು ಮಾರ್ಕೆಟಲ್ಲಿ ಕೆಲಸ ಹುಡುಕ್ತಾ ಇರ್ತಾನೆ. ಒಂದು ಶಾಪ್ ಕೀಪರಲ್ಲಿ ಒಂದು ಮೂಟೆ ಹೊರುವ ಕೆಲಸವನ್ನು, ಹಮಾಲಿ ಕೆಲಸವನ್ನು ಅವನು ಮಾಡ್ತಾನೆ. ಇದರಿಂದ ಅವನಿಗೆ 2 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ, ನಾಣ್ಯ ಕೊಡ್ತೀನಿ ಅಂತೇಳಿ. ಆಗಲಿ ನೀವು ಎಷ್ಟಾದರೂ ಕೊಡಿ ಅಂತ ಹೇಳಿ ಆ ಹುಡುಗ ಕೆಲಸ ಮಾಡ್ತಾನೆ. ಈಗ 7ನೇ ಪಾಯಿಂಟ್ ಗಮನಿಸಿ. ಹಿ ರಿಟರ್ನ್ ಹೋಮ್ ಆ್ಯಂಡ್ ಹಂಟೆಡ್ ದ 2 rupees ಕಾಯಿನ್ ಟು ಹಿಸ್ ಫಾದರ್. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇಂಟು ದ ವೆಲ್. ಮತ್ತೆ ಫಾದರ್ ಏನು ಮಾಡ್ತಾರೆ, ಅದನ್ನು ತೊಗೊಂಡೋಗಿ ಬಾವಿಗೆ ಎಂದಾಗ ಆ ಹುಡುಗ, ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಆ್ಯಂಡ್ ಸೆಡ್, ಫಾದರ್, ಐ ಅರ್ನ್ ದಿಸ್ ಮನಿ, ಮೈ ಎಂಟೈರ್ ಬಾಡಿ ಈಸ್ ಆಚಿಂಗ್, ಮೈ ಪ್ಲಮ್ಸ್ ಹ್ಯಾವ್ ರ್ಯಾಷಸ್ ಆ್ಯಂಡ್ ಯು ಆರ್ ಆಸ್ಕಿಂಗ್ ಮೀ ಥ್ರೋ ಮೈ ಹಾರ್ಡ್ ಅರ್ನ್ಡ್ ಮನಿ ಇನ್ ಟು ದ ವೆಲ್. ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ, ನೀನೇನು ಹೇಳ್ತಾ ಇದೆಯಪ್ಪ, ಇದನ್ನು ಬಾವಿಗೆ ಅಂತ ಹೇಳ್ತಾ ಇದೆಯಾ? ನನ್ನ ಕೈ ನೋವ್ತಾ ಇದೆ, ಬೆನ್ನು ನೋವ್ತಾ ಇದೆ, ಇದು ಕೈಯಲ್ಲೆಲ್ಲ ಗಾಯ ಆಗಿದೆ, ನಾನಿದು ತುಂಬ ಕಷ್ಟಪಟ್ಟು ದುಡಿದಿರುವಂಥ 2 ರೂಪಾಯಿ ನಾಣ್ಯ, ನೀನು ಇದನ್ನು ಬಾವಿಗೆ ಎಂದಾಗ ನಾನು ಎಸೆಯಲು ಸಾಧ್ಯವೇ ಎಂದು ಹೇಳಿ ಗೊಳು ಅಂತ ಅಳ್ತಾ ಇರ್ತಾನೆ. ಈಗ 8ನೇ ಪಾಯಿಂಟ್. ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ. ಹಿಸ್ ಸನ್ ಹ್ಯಾಡ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ದ ಫಾದರ್ ಹ್ಯಾಂಡೆಡ್ ಓವರ್ ದ ಕೀಸ್ ಆಫ್ ಹಿಸ್ ಶಾಪ್ ಟು ದ ಸನ್. ಆಗ ಬಿಸ್ನೆಸ್ ಮ್ಯಾನ್ ಅವರಪ್ಪ ಏನು ಮಾಡ್ತಾನೆ, ತುಂಬ ಖುಷಿ ಪಡ್ತಾನೆ. ಯಾಕಂದರೆ ನನ್ನ ಮಗ ಇವತ್ತು ಕೆಲಸದ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ದ ಸನ್ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ನಾನು ಇವತ್ತು ಲೇಜಿ ಆಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಈ ದ ಫಾದರ್ ಹಂಟೆಡ್ ಓವರ್ ದ ಕೀಸ್ ಆಫ್ ಶೀಸ್ ಶಾಪ್ ಟು ದ ಸನ್. ತನ್ನ ಕೆಲಸ ಕಾರ್ಯಗಳನ್ನು ನನ್ನ ಮಗ ಹೊರಲು ಲಾಯಕ್ಕಾಗಿದ್ದಾನೆ ಅಂಥೇಳಿ ಮನಸ್ಸಲ್ಲಿ ಅವನು ಖುಷಿ ಪಡ್ತಾನೆ. ನನ್ನ ಆಫೀಸಿನ ಕೀಯನ್ನು ಅವನಿಗೆ ಕೊಡಬಹುದು ಅಂತೇಳಿ ಖುಷಿ ಪಡ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ಒಮ್ಮೆ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒಮ್ಮೆ ಒತ್ತಿ. ಧನ್ಯವಾದಗಳು. ಥ್ಯಾಂಕ್ ಯು.